ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿಯಲ್ಲಿ ನಡೆಯುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಿಲ್ಲಾ ಜಯಂತ್ಯೋತ್ಸವ ಅಧ್ಯಕ್ಷರಾಗಿ ಜಯಪ್ರಕಾಶ್ ಕಮಕ್ನೂರನ್ನು ಆಯ್ಕೆ ಮಾಡಲಾಗಿದೆ. ಈ ಬಾರಿ ಅಂಬಿಗರ ಚೌಡಯ್ಯನವರ ಜಿಲ್ಲಾ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಜಯಪ್ರಕಾಶ್ ಕಮಕ್ನೂರ್ ಪ್ರತಿಕ್ರಿಯೆ ನೀಡಿದರು. ಬ್ಯೂರೋ ರಿಪೋರ್ಟ್ ಸದಾಂ ನಿಲೋಗಿ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್. ಇಂದಿನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತ ಇಡೀ ನನ್ನ ಕಲಬುರಗಿ ಜಿಲ್ಲೆ ನನ್ನ ಸಮಾಜದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಹಾಗೂ ನನ್ನ ತಂದೆಯವರನ್ನು ಒಳಗೊಂಡು ಎಲ್ಲ ನನ್ನ ಸಮಾಜದ ಹಿರಿಯರು, ಮಾರ್ಗದರ್ಶಕರು ಮೊದಲಾದಂತ ಅಧ್ಯಕ್ಷರುಗಳನ್ನ ಸಲಹೆ ಸೂಚನೆ ಮಾರ್ಗದರ್ಶನ ತಗೊಂಡು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲರ ಸಹಕಾರ ಸಲಹೆಗಳನ್ನು ತಗೊಂಡು ಒಂದು ದೊಡ್ಡ ಮಟ್ಟದ ಐತಿಹಾಸಿಕವಾದಂತ ಜಯಂತ್ಯೋತ್ಸವ ಮಾಡ್ಬೇಕಂತ ಹೇಳಿ ಬಯಸಿದ್ದೇನೆ. ಇದಕ್ಕಾಗಿ ನಾವು ಎಲ್ಲಾ ಸಮಾಜ ಕುಲ ಬಾಂಧವರು ನನ್ನನ್ನು ಸಪೋರ್ಟ್ ಮಾಡಬೇಕು, ಆಶೀರ್ವಾದ ಮಾಡಬೇಕು, ಸಲಹೆ ಸೂಚನೆ ಮಾರ್ಗದರ್ಶನ ಕೊಡಬೇಕಂತ ಹೇಳಿ ಅವರಿಗೆಲ್ಲರಿಗೂ ವಿನಂತಿಸಿ ಮೊದಲೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದಕ್ಕಾಗಿ ನಾನು ಹೇಳೋದು, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಆಕಾಂಕ್ಷಿಗಳು, ನನ್ನ ಅಣ್ಣ ತಮ್ಮಂದಿರು ನನ್ನನ್ನು ಸಪೋರ್ಟ್ ಮಾಡಿ ನನ್ನನ್ನು ಬೆನ್ನೆಲುಬಾಗಿ ನನಗೆ ಅಧ್ಯಕ್ಷರಾಗಲು ಸಹಕರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊದಲೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆಲ್ಲನೂ ಒಳಗೊಂಡು ಅವರೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ತಗೊಂಡು ಒಂದು ಅದ್ದೂರಿಯಾಗಿ ಜಯಂತ್ಯೋತ್ಸವ ಮಾಡ್ಬೇಕಂತ ಹೇಳಿ ನನ್ನ ಆಸೆ ಇದೆ. ಎಲ್ಲರೂ ತಗೊಂಡು ಅದ್ದೂರಿಯಾಗಿ ಜಯಂತ್ಯೋತ್ಸವ ಮಾಡ್ತೀವಿ. ಇದೇ ತಿಂಗಳ 21ನೇ ತಾರೀಕು ದಿವಸ ನಮ್ಮ ಕುಲಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಜಿಲ್ಲಾಡಳಿತದಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಮ್ಮ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಬಂದಿದ್ದರು ಮತ್ತು ಆ ಒಂದು ಸಭೆಯಲ್ಲಿ ನಮ್ಮ ಹಿರಿಯ ಪ್ರಭಾವಿ ನಾಯಕರು, ಸಮಾಜದ ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಅವರು ಕೂಡ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತಿನ ಒಂದು ಸಭೆಯನ್ನ ನಡೆದೋಯ್ತು. ಆ ಸಭೆಯಲ್ಲಿ ಈ ಸರ್ಕಾರಿ ಕಾರ್ಯಕ್ರಮದ ಪೂರಕವಾಗಿ ಮಾತನಾಡಿದರು ಮತ್ತು ಮಾತನಾಡಿದ ನಂತರದಲ್ಲಿ ಸಮಾಜದ ಕಡೆಯಿಂದ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಿದ್ರು. ಆ ಆಯ್ಕೆಯಲ್ಲಿ ನಮ್ಮ ಸಮಾಜದಲ್ಲಿ 4-5 ಮುಖಂಡರು ಕೂಡ ಮುಂಚೂಣಿಲಿದ್ರು. ಅದರಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡಿಕೊಂಡು ಇಷ್ಟು ವರ್ಷ ಎಷ್ಟೋ ಅಧ್ಯಕ್ಷರಾದ್ರು. ಆಗ ಆ ಅಧ್ಯಕ್ಷರ ಒಂದು ಅವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದಕ್ಕಾಗಿ ಎಲ್ಲರ ಅಭಿಪ್ರಾಯ ಏನ್ ಬಂತಂದ್ರ, ಆ ಕಾರ್ಯಕ್ರಮ ನಡೆಸಲು ಇವತ್ತಿನ ತನ ಅವರು ಮಂತ್ರಿಯವರೇ ಖರ್ಚು ವೆಚ್ಚ ನೋಡ್ಕೋತಿದ್ರು. ಯಾಕಂದ್ರೆ ನನ್ನ ಸಮಾಜದವರು ಹೇಳಿದ ಮಾತು ನಾ ಹೇಳಿದಲ್ಲ ಇದು. ವಿಶೇಷವಾಗಿ ಈ ವರ್ಷ ನಮ್ಮ ಜಯಪ್ರಕಾಶ್ ಕಮಕ್ನೂರ್ ಅವರನ್ನು ಯಾಕೆ ಮಾಡಬಾರ್ದು ಅಂದಾಗ ಎಲ್ಲರೂ ಕೂಡ ಅವಿರೋಧವಾಗಿ ಅವರ ಹೆಸರನ್ನ ಸೂಚನೆ ಮಾಡಿದರು. ಈ ವರ್ಷ ಗುಲ್ಬರ್ಗ ಜಿಲ್ಲೆಯ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯ ನಿಮಿತ್ತವಾಗಿ ಈ ಜಯಂತಿಯ ಸಭೆಯ ಅಧ್ಯಕ್ಷತೆಗೆ ನಮ್ಮ ಜಯಪ್ರಕಾಶ್ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಆಯ್ಕೆಯಾಗಿದ್ದಾರೆ. ಹಲವಾರು ಜನರು ಈ ಜಯಂತಿಯ ಅಧ್ಯಕ್ಷತೆಯ ಆಕಾಂಕ್ಷಿ ಆಗಿದ್ದರು ಕೂಡ ಇವತ್ತು ಜಯಪ್ರಕಾಶ್ ಅವರ ಹೆಸರು ಕೇಳಿ ಬಂದ ತಕ್ಷಣ, ಯಾಕಂತಂದ್ರೆ ಅವರು ಹಿರಿಯರು, ಅನುಭವಿಗಳು, ಅನೇಕ ಜಯಂತಿಗಳನ್ನು ಮಾಡಿಕೊಂಡು ಬಂದಂತ ಅನುಭವ ಇದ್ದಿದ್ರಿಂದ ಈ ವರ್ಷನೂ ಕೂಡ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನವನ್ನು ನೆಲೆಸಿ ಒಂದು ಶಕ್ತಿಯ ಪ್ರದರ್ಶನ ಮಾಡುವಗೋಸ್ಕರ ಇವತ್ತು ನಾವು ಒಕ್ಕೋರಿನಿಂದ ಎಲ್ಲರೂ ಇಡೀ ಜಿಲ್ಲೆಯ ಕೋಲಿ ಸಮಾಜ ವತಿಯಿಂದ ನಾವು ಜಯಪ್ರಕಾಶ್ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಈ ಸಮಿತಿಯ ಅಧ್ಯಕ್ಷತೆ ವಹಿಸಿ ಅವರನ್ನೇ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಜನರನ್ನು ಈ ಜಯಂತಿಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಹೆಚ್ಚಿನ ಜನತೆಯಲ್ಲಿ ಒಂದು ಶಕ್ತಿಯನ್ನು ಪ್ರದರ್ಶನ ಇವತ್ತು ಗುಲ್ಬರ್ಗದಲ್ಲಿ ಅಂಬಿಗರ ಚೌಡಯ್ಯನ ಜಯಂತಿ ಮುಖಾಂತರ ನಾವು ಇವತ್ತು ತೋರಿಸ್ತೀವಿ ಅಂತ ತಿಳ್ಕೊಂಡು ನಾ ಈ ಸಮಾಜಕ್ಕೆ ನಾನು ಒಂದು ಕಳಕಳಿ ವಿನಂತಿ ಮಾಡ್ತೀನಿ. ಎಲ್ಲಾ ಜಿಲ್ಲೆಯಲ್ಲಿಂತ ಎಲ್ಲಾ ತಾಲೂಕಿನಿಂದ ತಾವು ತಾಲೂಕಾ ಜಯಂತಿಯನ್ನು ಆಚರಣೆ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡುವಂತ ಜಿಲ್ಲಾ ಜಯಂತಿಯಲ್ಲಿ ಜಿಲ್ಲಾ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯಲ್ಲಿ ಭಾಗವಹಿಸಬೇಕಂತ ಎಲ್ಲಾ ತಾಲೂಕಾ ಜಯಂತಿಯ ಮುಖಂಡರಲ್ಲಿ ನಾವು ಕೋಲಿ ಸಮಾಜ ಬಂಧುಗಳು ನಾನು ವಿನಂತಿಸಿ ಮಾಡಿಕೊಳ್ಳುತ್ತೇನೆ.